ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಯಾವಾಗಲೂ ಒಂದೇ ಥರ ಪೊಂಗಲ್ ತಿಂದು ಬೇಜಾರಾಗಿರುತ್ತಾ? ಇವತ್ತು ಡಿಫ್ರೆಂಟ್ ಆಗಿ ಟೊಮೆಟೊ ಪೊಂಗಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 1/4 ಕಪ್ಗೂ ಜಾಸ್ತಿ, ಅರ್ಧ ಕಪ್ಗೂ ಸ್ವಲ್ಪ ಕಮ್ಮಿ ಹೆಸರುಬೇಳೆ, 1 ಕಪ್ಪು ಸೋನಾ ಮಸೂರಿ ಅಕ್ಕಿ, ಇವೆರಡನ್ನು ಚೆನ್ನಾಗಿ ಹುರ್ಕೊಳ್ತೀನಿ. 2 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದ ಹಾಗೆ ಇದು ತಣ್ಣಗಾದ್ಮೇಲೆ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳೋಣ. ಹುರಿದಿರುವಂಥ ಹೆಸರುಬೇಳೆ ಅಕ್ಕಿನ ಕುಕ್ಕರ್ ಒಳಗಡೆ ಹಾಕ್ಕೊಂಡು ಒಂದು 2ರಿಂದ 3 ಬಾರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಅದಕ್ಕೇ ಒಂದು 4ರಿಂದ 5 ಕಾಳು ಮೆಣಸು, ಕರಿಬೇವಿನ ಸೊಪ್ಪು, ಒಂದು 4-5 ಎಲೆ, ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಶುಂಠಿ, ಒಂದು ಅರ್ಧ ಇಂಚು ಹಸಿಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಮೆಣಸು ಹಾಕೊಂಡಿರ್ತೀರ. ನಾನಿಲ್ಲೊಂದು 3 ಹಸಿಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಉದ್ದಕ್ಕೆ ಕಟ್ ಮಾಡಿಕೊಂಡು. ತೆಂಗಿನಕಾಯಿ ಪೀಸಸ್ಸು ಆಪ್ಷನಲ್ಲು, ಇಷ್ಟಪಡೋರು ತೆಂಗಿನಕಾಯಿ ಪೀಸಸ್ ಹಾಕೋಬೋದು. 1 ಟೇಬಲ್ ಸ್ಪೂನ್. ಮೇಯ್ನು ಈ ಟೊಮೆಟೊ ಪೊಂಗಲ್ಗೆ ಟೊಮೆಟೊ ಪ್ಯೂರಿ 1 ಕಪ್ಪು. ಅಕ್ಕಿ ಎಷ್ಟು ತೊಗೊಂಡಿರ್ತೀರ ಅಷ್ಟನ್ನೇ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ ಅಕ್ಕಿ, ಅರ್ಧ ಕಪ್ ಹೆಸರು ಬೇಳೆಗೆ 3 ಕಪ್ಪಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆನ್ ಮಾಡ್ಕೊಳ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಇದಕ್ಕೆ 1ರಿಂದ 2 ಟೇಬಲ್ ಸ್ಪೂನ್ ತುಪ್ಪ. ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಂಡ್ಬಿಡೋಣ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು 2 ವಿಷಲ್ ಹೈ ಫ್ಲೇಮಲ್ಲಿ ಕೂಗಿಸ್ಕೊಂಡು 1 ವಿಷಲ್ ಲೋ ಫ್ಲೇಮಲ್ಲಿ ಕೂಗಿಸ್ಕೊಳ್ತೀನಿ. ಪ್ರೆಷರ್ ಬಿಟ್ಟಿದೆ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಒಂದು ಚಿಕ್ಕ ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ತುಪ್ಪ, ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಯಾವಾಗಲೂ ಡೈರೆಕ್ಟ್ ತುಪ್ಪನ ಕಾಯಿಸೋದ್ರಿಂದ ಅದರಲ್ಲಿರೋ ಅಂಥ ಹೆಲ್ತಿ ಪ್ರಾಪರ್ಟೀಸ್ಗಳೆಲ್ಲ ಹೊಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ತುಪ್ಪ ಎಣ್ಣೆ 2 ಮಿಕ್ಸ್ ಮಾಡ್ಕೊಂಡು ಕಾಯಿಸ್ಕೊಂಡ್ರೆ ತುಪ್ಪದ ಪ್ರಾಪರ್ಟೀಸು ಹಾಗೆ ಉಳ್ಕೊಳ್ಳುತ್ತೆ. ಇದು ಒಂಚೂರು ಬಿಸಿ ಆಗ್ತಿದ್ದ ಹಾಗೆ ಸಾಸಿವೆ, ಜೀರಿಗೆ, ಮೆಣಸು ಹಾಕೊಳ್ತೀನಿ. ಅರ್ಧ ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, ಒಂದು 5-6 ಕಾಳು ಮೆಣಸು. ಸಾಸಿವೆ ಜೀರಿಗೆ ಸಿಡಿತಿದ್ದ ಹಾಗೆ ಇದಕ್ಕೆ ಗೋಡಂಬಿ ಹಾಕೊಳ್ಳೋಣ. ಗೋಡಂಬಿ ನೀವು ಹಾಕಿದಷ್ಟು ರುಚಿ ಜಾಸ್ತಿ. 1 ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿನ ಕಟ್ ಮಾಡಿ ಹಾಕೋಬೇಕು. ಇದು ಲೈಟಾಗಿ ಕಲರ್ ಚೇಂಜ್ ಆಗಲಿ. ಕಲರ್ ಚೇಂಜ್ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕೊಳ್ತೀನಿ. ಲೈಟಾಗಿ ಒಂಚೂರು ಕಲರ್ ಚೇಂಜ್ ಆಗ್ತಿದ್ದ ಹಾಗೆ 1 ಗರಿ ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಒಗ್ಗರಣೆ ತೆಗೆದು ಪೊಂಗಲ್ ಒಳಗಡೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಬೇಯಿಸಿಟ್ಕೊಂಡಿರೋ ಅಂಥ ಈ ಪೊಂಗಲ್ ಒಳಗಡೆ ಈ ಒಗ್ಗರಣೆ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಟೊಮೆಟೊ ಪೊಂಗಲ್ ಸರ್ವ್ ಮಾಡೋದಕ್ಕೆ ರೆಡಿಯಾಗಿರುತ್ತೆ. ಈವನ್ ಆಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಟೊಮೆಟೊ ಪೊಂಗಲ್ ರೆಡಿ ಇದೆ. ಇದ್ರ ಜೊತೆ ಚಟ್ನಿ ಅಥವಾ ಉಪ್ಪಿನಕಾಯಿ ಅಥವಾ ಒಂದು ಹುಳಿಕಾರದ ಗೊಜ್ಜನ್ನ ಸರ್ವ್ ಮಾಡಿಬಿಟ್ಟು ಕೊಟ್ರಂತೂ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ತುಂಬಾ ಚೆನ್ನಾಗಿರುತ್ತೆ. ಒಂದು ಡಿಫ್ರೆಂಟ್ ಆಗಿರೋವಂಥ ರೆಸಿಪಿ ಈ ಟೊಮೆಟೊ ಪೊಂಗಲ್ನ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.